ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ಸ್ಥಳವನ್ನು ನೋಡಿದ್ದೀರಾ? ಸಮುದ್ರದ ಅಲೆಗಳು ಎದ್ದು ಬರುತ್ತಾ ಇವೆ, ಗಾಳಿ ಬೀಸುತ್ತಾ ಇದೆ. ಇಲ್ಲಿ ನಿಂತಿರುವಾಗ ಸತ್ಯವೇದದಲ್ಲಿ ಹೇಳಲ್ಪಟ್ಟಂತ ಒಂದು ಕಾರ್ಯ ನೆನಪಿಗೆ ಬರುತ್ತಿದೆ. ಪರಿಶುದ್ಧ ಮಾರ್ಕನು ಬರೆದಂತ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಒಂದು ಸಂಭವ ಬರೆಯಲ್ಪಟ್ಟಿದೆ. ಗಲಿಲಾಯ ಸಮುದ್ರದಲ್ಲಿ ಯೇಸು ತನ್ನ ಶಿಷ್ಯರೊಂದಿಗೆ ದೋಣಿಯಲ್ಲಿ ಪ್ರಯಾಣ ಮಾಡುತ್ತಾ ಇದ್ದನು. ಗಲಿಲಾಯ ಸಮುದ್ರವು ಒಂದು ದೊಡ್ಡ ಕೆರೆ, ಆದರೆ ಸಮುದ್ರದಂತೆ ದೊಡ್ಡದು. ಕೆಲ ಸಮಯಗಳಲ್ಲಿ ಗಾಳಿ ಬೀಸುವಾಗ ಅಲೆಗಳು ಏಳುತ್ತವೆ. ಸಮುದ್ರದ ಹಾಗೆ ದೊಡ್ಡ ಅಲೆಗಳು ಎದ್ದೇಳುತ್ತವೆ. ದೊಡ್ಡ ಬಿರುಗಾಳಿ ಬೀಸುವಾಗ ಆಪತ್ತುಗಳು ಕೂಡ ಬರುತ್ತವೆ. ಆದ್ದರಿಂದಲೇ ಅದನ್ನು ಸಮುದ್ರ ಎಂಬುದಾಗಿ ಕರೆಯುತ್ತಾರೆ. ಆ ಸಮುದ್ರದಲ್ಲಿ ಯೇಸು ದೋಣಿಯಲ್ಲಿ ಪ್ರಯಾಣ ಮಾಡುತ್ತಾ ಇರುವಾಗ ದಿಢೀರೆಂದು ಬಿರುಗಾಳಿ ಬೀಸಲು ಆರಂಭವಾಯಿತು. ಅಲೆಗಳ ಆರ್ಭಟ ಹೆಚ್ಚಾಯಿತು. ದೋಣಿ ಮುಳುಗುವಂತ ಒಂದು ಪರಿಸ್ಥಿತಿ. ಈ ರೀತಿ ಒಂದು ದೊಡ್ಡ ಬಿರುಗಾಳಿ, ಸಮುದ್ರದ ಅಲೆಗಳು ಎದ್ದೇಳುವಂತ ಪರಿಸ್ಥಿತಿ, ಇನ್ನು ಅಷ್ಟೇ ಎಂಬಂತ ಒಂದು ಆಪತ್ತಿನ ಪರಿಸ್ಥಿತಿ. ಆ ಸಮಯದಲ್ಲಿ ಅವರು ಯೇಸುವನ್ನು ಕರೆಯುತ್ತಾ ಇದ್ದಾರೆ. ಯೇಸು ನೆಮ್ಮದಿಯಾಗಿ ನಿದ್ರಿಸುವಂತ ಸಮಯದಲ್ಲಿ ಅವಸರವಾಗಿ ಆತನನ್ನು ಎಬ್ಬಿಸುತ್ತಾರೆ. ತಟ್ಟಿ ಎಬ್ಬಿಸಿದರು. ಯೇಸು ಎದ್ದನು. ಸುಮ್ಮನಿರು, ಮೊರೆಯಬೇಡ ಎಂಬುದಾಗಿ ಹೇಳಿದರು. ಗಾಳಿ ಶಾಂತವಾಯಿತು. ಸಮುದ್ರವನ್ನು ನೋಡಿ ಸುಮ್ಮನಿರು ಎಂಬುದಾಗಿ ಹೇಳಿದನು. ಅಲೆಗಳು ಶಾಂತವಾದವು. ಆರ್ಭಟಗಳೆಲ್ಲ ನಿಂತು ಹೋಯಿತು. 39ನೇ ವಾಕ್ಯದಲ್ಲಿ ಅದನ್ನು ನೋಡುತ್ತೇವೆ. ಇಂದು ನಿಮ್ಮ ಜೀವಿತದಲ್ಲಿ ಕೂಡ ಒಂದು ದೊಡ್ಡ ಬಿರುಗಾಳಿ ಬೀಸುತ್ತಾ ಇದೆ. ಅಲೆಗಳು ಏಳುತ್ತಾ ಇವೆ. ನಿಮ್ಮನ್ನು ಮುಳುಗಿಸುವ ಹಾಗೆ. ಕುಟುಂಬ ಮುಳುಗಿ ಹೋಗುತ್ತದೋ? ವ್ಯಾಪಾರ ಮುಳುಗಿ ಹೋಗುತ್ತದೋ? ನನ್ನ ಭವಿಷ್ಯತ್ ಕಾಲ ಮುಳುಗಿ ಹೋಗುತ್ತದೋ? ಮಕ್ಕಳ ಜೀವಿತ ಮುಳುಗಿ ಹೋಗುತ್ತದೋ? ದೊಡ್ಡ ಬಿರುಗಾಳಿ ಬೀಸುತ್ತಾ ಇದೆ. ದೊಡ್ಡ ಅಲೆಗಳು ಅಪ್ಪಳಿಸುತ್ತಾ ಇವೆ. ದೇವರಾದ ಯೇಸು ಕ್ರಿಸ್ತನು ಎದ್ದು ನಿಂತು ಮೊರೆಯಬೇಡ, ಸುಮ್ಮನಿರು ಎಂದು ಹೇಳಿದ ಕೂಡಲೇ ಗಾಳಿ ಶಾಂತವಾಯಿತು. ಯಾಕೆ ಗೊತ್ತಾ? ಗಾಳಿಯನ್ನು ಸೃಷ್ಟಿಸಿದವನು ಆತನು. ಆತನು ತನ್ನ ಉಗ್ರಾಣದಿಂದ ಗಾಳಿಯನ್ನು ಬೀಸ ಮಾಡುತ್ತಾನೆಂಬುದಾಗಿ ವಾಕ್ಯ ಹೇಳುತ್ತದೆ. ಗಾಳಿಯನ್ನು ಸೃಷ್ಟಿಸಿದವನು ಆತನು. ಆತನೇ ಅದನ್ನು ಉಂಟು ಮಾಡಿರುವುದರಿಂದ ಆತನು ಹೇಳಿದರೆ ಎಲ್ಲ ವಿಧೇಯವಾಗುತ್ತವೆ. ನಿಮ್ಮ ಜೀವಿತದಲ್ಲಿ ಬರುವಂತ ಯಾವುದೇ ಕಷ್ಟಗಳು, ಹೋರಾಟಗಳೇ ಆಗಿದ್ದರೂ ಯೇಸು ನಿಮಗಾಗಿ ಎದ್ದೇಳುವನು. ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವಿತದಲ್ಲಿ ಆತನು ಸಂಗಡ ಇದ್ದಾನಲ್ಲ, ಆತನೊಂದಿಗೆ ತಾನೇ ನಡೆಯುತ್ತಾ ಇದ್ದೀರಿ. ಮತ್ತ್ಯಾಕೆ ಭಯಪಡುತ್ತೀರಿ? ಆತನು ಎದ್ದು ಸುಮ್ಮನಿರು, ಮೊರೆಯಬೇಡ, ಶಾಂತವಾಗು ಅಂದರೆ ಬಿರುಗಾಳಿ ಶಾಂತವಾಗುವುದು. ಸಮುದ್ರದ ಅಲೆಗಳನ್ನು ನೋಡಿ ಇದರ ಮೇಲೆ ಎದ್ದೇಳಬೇಡ ಅಂದರೆ ಸುಮ್ಮನಾಗುತ್ತದೆ. ಒಂದೇ ಒಂದು ಮಾತು, ಪರಿಸ್ಥಿತಿ ಬದಲಾಗುತ್ತದೆ. ಹಿಂದೆ ಕರ್ತನು ಬದಲಾಯಿಸುತ್ತಾನೆ. ನಿಮಗೆ ವಿರೋಧವಾಗಿ ಎದ್ದೇಳುವಂತ ಬಿರುಗಾಳಿಯನ್ನು ಅಡಗಿಸಿ, ಅಲೆಗಳ ಆರ್ಭಟಗಳನ್ನು ನಿಲ್ಲಿಸಿ ಶಾಂತತೆಯನ್ನು ಉಂಟು ಮಾಡುವರು. ನೀವು ನಂಬುತ್ತೀರಾ? ಹಾಗಿದ್ದರೆ ಕರಗಳ ಮೇಲೆತ್ತಿ ಹೇಳಿರಿ, ಯೇಸುವಿನ ನಾಮದಲ್ಲಿ ನನಗೆ ವಿರೋಧವಾಗಿ, ನನ್ನ ಕುಟುಂಬಕ್ಕೆ ವಿರೋಧವಾಗಿ ಎದ್ದೇಳುವ ಬಿರುಗಾಳಿಯನ್ನು ಶಾಂತಗೊಳಿಸುವಂತ ಯೇಸುವಿಗೆ ಸ್ತೋತ್ರ. ಅಲೆಗಳನ್ನು ಅಡಗಿಸಿ ಶಾಂತತೆಯನ್ನುಂಟು ಮಾಡುವ ದೇವರಿಗೆ ಸ್ತೋತ್ರ. ಗಾಳಿ, ಸಮುದ್ರವು ಅಡಗಿ ಶಾಂತವಾದಂತೆ ನಮ್ಮ ಜೀವಿತಕ್ಕೆ ವಿರೋಧವಾಗಿ ಎದ್ದಿರುವಂತ ಈ ಭೀಕರ ಬಿರುಗಾಳಿ, ಸಮುದ್ರದ ಅಲೆಗಳು ಶಾಂತವಾಗುವುದಕ್ಕಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಿಂದೆ ಬದಲಾವಣೆ ಬರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.